ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ವ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಮನೆ ದೇವ್ರಿಗೆ ಹೋಗಿದ್ದು. ಇನ್ನು ಹಾಗೆ ಸಂಡೇ ಕೂಡ ಒಂದು ಮದುವೆ ಇತ್ತು, ಅದಕ್ಕೋಸ್ಕರ ಇನ್ನು ಫ್ಯಾಮಿಲಿ ಎಲ್ಲರೂ ಮದುವೆಗೆ ಹೋಗ್ತಾ ಇದ್ದೀವಿ. ನಾವೀಗ ಹಿರಿಯೂರಿಂದ ಚಳ್ಳಕೆರೆಗೆ ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಮದುವೆ ಬಂದು ನಮ್ಮ ಮಾವ ಅವರಿದ್ದಾರಲ್ಲ, ನಮ್ಮ ಹಸ್ಬೆಂಡ್ ಅವರಪ್ಪ, ಸೊ ಅವರು ಕಸಿನ್ ಮಗಂದು, ಅಂದರೆ ಅವರು ತಂಗಿ ಮಗಂದು. ಇನ್ನು ತುಂಬ ಹತ್ರ ಅಲ್ವಾ, ಅದಕ್ಕೋಸ್ಕರ ಹೋಗಲೇಬೇಕು ಅಂತ ಇನ್ನು ಫ್ಯಾಮ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಅದರಲ್ಲಿ ನಾವು 3 days ಎಲ್ಲ ರಜೆ ತೊಗೊಂಡೇ ಬಂದಿದ್ವಿ. ಇನ್ನು ಹೇಗೋ ಈ ಮದುವೆ ಕೂಡ ಮುಗಿಸ್ಕೊಂಡು ಹೋಗೋಣ ಅಂತ ಇನ್ನು ಫ್ಯಾಮ್ಲಿ ಎಲ್ಲರೂ ಬಂದ್ವಿ. ಅಂದರೆ ಒಂದೊಂದು ಕಡೆ ಫ್ಯಾಮ್ಲಿ ಎಲ್ಲರೂ ಹೋದರೆ ಒಂಥರ ಖುಷಿ ಇರುತ್ತಲ್ಲ ತುಂಬಾ, ಅದಕ್ಕೋಸ್ಕರ ಬಂದ್ವಿ. ನಾವು ಊರಲ್ಲಿ ಸ್ಟಾರ್ಟ್ ಆಗಿದ್ದು 8:15 ಆಗಿತ್ತು. ಇಲ್ಲಿ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಯಿತು. ಅಂದರೆ 3/4 hour ಅಷ್ಟೇ ಜರ್ನಿ. ಕರೆಕ್ಟು ಬ್ರೇಕ್ಫಾಸ್ಟ್ ಟೈಮ್ಗೆ ಬಂದ್ವಿ. ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೀ ಕಾಫಿ ಎಲ್ಲ ಆಯಿತು. ಟೀ ಕಾಫಿ ಎಲ್ಲ ಕುಡಿದು ಇವಾಗ ಇನ್ನು ಎಂಟ್ರೆನ್ಸಲ್ಲಂತೂ ಇನ್ನು ಈ ಥರ ಡೆಕರ್ ಅಂತೂ ನಾರ್ಮಲ್ ಆಗಿಬಿಟ್ಟಿದೆ ಅಲ್ವಾ. ಎಲ್ಲರ ಮದುವೆಯಲ್ಲಿ ಈ ಥರ ಡೆಕರ್ ಅಂತೂ ಕಂಪಲ್ಸರಿ ಇರುತ್ತೆ ಎಂಟ್ರೆನ್ಸಲ್ಲಿ, ಅಂದರೆ ಎಲ್ಲರಿಗೂ ಫೋಟೋಶೂಟ್ಗೆ ಅಂತ. ಇನ್ನು ನಾವು ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಈಗ ಚೌಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಚೌಟ್ರಿ ಅಂತೂ ತುಂಬ ಚೆನ್ನಾಗಿದೆ. ಪಾವಗಡ ರೋಡು ಚಳ್ಳಕೆರೆಯಲ್ಲಿರೋದು. ನನಗಿದು ನೇಮ್ ಏನಂತ ಕೂಡ ಗೊತ್ತಿಲ್ಲ, ಬಟ್ ಹೊಸ್ದಾಗಿ ಕಟ್ಸಿದ್ದಾರೆ ಅಂತ ಹೇಳಿದ್ರು ನಮ್ಮತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಕೂಡ ಈ ಥರ ಸಿಂಪಲಾಗಿ ಡೆಕರ್ ಮಾಡಿಕೊಂಡ್ರೆ ಇನ್ನೂ ತುಂಬ ಹೈಲೈಟ್ ಆಗುತ್ತೆ. ಸೊ ಯಾರಾದರೂ ಚಳ್ಳಕೆರೆ ಕಡೆಯವರು ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಇದು ಯಾವ ಚೌಟ್ರಿ ಅಂತ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ, ನಾನು ಕೂಡ ತಿಳ್ಕೊತೀನಿ. ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಇವಾಗಿನ ನಮ್ಮ ಗವ್ಯ ಅಂತೂ ಅಲ್ಲಿ ಸಾಂಗ್ ಹಾಕಿದರೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ. ಅವ್ರ ಅಪ್ಪನೂ ಫುಲ್ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಗಮ್ಯ ಅಂತೂ ಸುಮ್ಮನೆ ಸೈಲೆಂಟಾಗಿದ್ದಾಳೆ. ಗವ್ಯಾಗೆ ಒಂಥರ ಡೇರ್ ಜಾಸ್ತಿನೇ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಎಲ್ಲೋದ್ರೂ ಕೂಡ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನೈಟ್ ರಿಸೆಪ್ಷನ್ಗೆ ಮಾಡಿರೋದು. ಇದು ಮಾರ್ನಿಂಗ್, ಇವಾಗ ಮುಹೂರ್ತ ಇರೋದು ಮಾರ್ನಿಂಗ್ 10:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. 10:30 to 11:30. ಇನ್ನು ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನಾವು ಅಷ್ಟರಲ್ಲಿ ಇನ್ನು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊತಾ ಇದ್ದೀನಿ. ನನ್ನ ಮಕ್ಳಿಗಂತೂ ಸ್ವಲ್ಪ ಫೋಟೋಶೂಟ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಗಮ್ಯ ಸುಮ್ಮನೆ ಕೂತಿದ್ದಾಳೆ. ಇಲ್ಲಿ ಫೋಟೋ ಬೇಕು ಅಂತ ಕೇಳಿದ್ಲು, ಅದಕ್ಕೆ ತೆಗಿತಾ ಇದ್ದೀನಿ ಫೋಟೋನ. ಇನ್ನೊಂದು ಕಡೆ ಗೌರಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ಮದುವೆ ಹೆಣ್ಣು ಕೂಡ ರೆಡಿ ಆಗಿದ್ದಾರೆ. ಮತ್ತು ಸೋದ್ರ ಮಾವ ಅವರು ಹಣೆಗೆ ಬಾಸಿಂಗ ಕಟ್ಟಬೇಕಲ್ಲ, ಅದನ್ನು ಕಟ್ತಾ ಇದ್ದಾರೆ ಅವರು. ಹಾಗೆ ಕಾಲ್ಗೆ ಕಾಲ್ ರಿಂಗ್ನ ಹಾಕಬೇಕು. ಸೊ ಅವರೇನೆ ಹಾಕೋದು. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಸೋದ್ರ ಮಾವ ಅವರೇನೆ ಕಾಲ್ಗೆ ರಿಂಗೆಲ್ಲ ಹಾಕೋದು, ಗಂಡ ಹಾಕೋದಿಲ್ಲ, ಅವರೇ ಹಾಕೋದು. ಆಮೇಲೆ ಇನ್ನು ಮೇಲ್ಗಡೆ ಇದೆಲ್ಲ ಏನಂತಾರೆ ವೇಲೆಲ್ಲ ಹಾಕ್ತಾರಲ್ಲ, ಸೊ ಅದನ್ನೆಲ್ಲ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಗೌರಿ ಪೂಜೆ ಮಾಡಬೇಕಲ್ಲ, ಇನ್ನು ಹುಡುಗಿ ಒಬ್ಬಳೇ ಅಲ್ವಾ ಮಾಡೋದು, ಅದಕ್ಕೆ ಹುಡುಗಿ ಫಾಸ್ಟಾಗಿ ರೆಡಿ ಆಗ್ತಾ ಇದ್ದಾರೆ. ಇನ್ನು ಗೌರಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ನಮ್ಮ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಗೌರಿ ಪೂಜೆ ವಿಡಿಯೋ ನಾನು ತಗೊಂಡಿರಲಿಲ್ಲ, ಲಾಸ್ಟಲ್ಲೇ ಒಂದು ಕ್ಲಿಪ್ನ ತೊಗೊಂಡೆ. ನಾವು ಈ ಕಡೆ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊತಾ ಇದ್ದೀವಿ. ನಮ್ಮ ಮಕ್ಳಿಗೆ ಇಲ್ಲಿ ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರನ್ನ ಮೇಲ್ಗಡೆಯಿಂದ ಕೆಳಗಡೆ ನಡ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೆ. ಎಲ್ಲರೂ ಮುಹೂರ್ತ ಟೈಮಲ್ಲ, ಎಲ್ಲರೂ ಕೂಡ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾರೆ. ಇನ್ನು ಫೈನಲಿ ಈ ಥರ ಒಂದು ವೀಡಿಯೋ ತೊಗೊಂಡೆ. ನನಗೂ ಸ್ವಲ್ಪ ವೀಡಿಯೋ ಮಾಡಿಕೊಡ್ರಿ ಅಂತ ಕೇಳಿದ್ರೆ ಹಿಂಗೆ ಮಾಡಿದ್ದಾರೆ ನಮ್ಮ ಮಕ್ಕಳು. ಝೂಮ್ ಮಾಡಿಕೊಂಡು ಮೇಲ್ಗಡೆ ಶೇಕ್ ಮಾಡಿಕೊಂಡು ಝೂಮ್ ಮಾಡಿಕೊಂಡು ಮೇಲ್ಗಡೆ ಕೆಳಗಡೆ ನೋಡಿ. ಗಮ್ಯ ನನಗೆ ತೆಗಿ ಅಂದರೆ ಅವಳು ತೊಗೊಂಡಿದ್ದಾಳೆ. ಸೊ ಆ ಥರ ಹೆಂಗೂ ತೆಗ್ದಿದ್ದಾರೆ. ಬಟ್ ಇನ್ನು ಅದನ್ನ ಯಾಕೆ ಡಿಲೀಟ್ ಮಾಡೋದಂತ ಅದನ್ನೇ ಇಟ್ಟಿದ್ದೀನಿ. ಆಮೇಲೆ ಎಲ್ಲಾದರೂ ಹೋದರೆ ಇದೊಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲರನ್ನೂ ಕೂಡ ತುಂಬ ಚೆನ್ನಾಗಿ ತೆಗಿತೀನಿ, ಎಲ್ಲರನ್ನೂ ಕವರ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಅಟೆಂಡ್ ಆಗಿರೋರು ಎಲ್ಲೇ ಫಂಕ್ಷನ್ಗಾಗಲಿ ಎಲ್ಲೇ ಆಗಲಿ ಯಾರೆಲ್ಲ ಬಂದಿರ್ತಾರೋ ಎಲ್ಲರನ್ನೂ ಕೂಡ ನಾನು ಕವರ್ ಮಾಡ್ತೀನಿ. ಬಟ್ ನಾನು ಸೆಲ್ಫ್ ತೊಗೊಳಕ್ಕೆ ಸ್ವಲ್ಪ ಕಷ್ಟ. ಸೆಲ್ಫಿ ವಿಡಿಯೋ ನನಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಫುಲ್ ವಿಡಿಯೋ ಬ್ಯಾಕ್ ಕ್ಯಾಮ್ರಾಯಿಂದನೇ ತೊಗೊಳಕ್ಕೆ ಇಷ್ಟ. ನಮ್ಮ ಹಸ್ಬೆಂಡ್ ಜೊತೆಲಿದ್ದರೆ ಅವ್ರಿಗೆ ಹೇಳ್ತೀನಿ ತಕ್ಕೊಡಿ ವಿಡಿಯೋ ಮಾಡಿಕೊಡಿ ಅಂತ. ಸೊ ಅವ್ರು ಇನ್ ಕೇಸ್ ಇಲ್ಲ ಅಂತಂದರೆ ಈ ಥರ ಮಕ್ಕಳು ವಿಡಿಯೋ ಮಾಡಿಕೊಡ್ತಾರೆ. ಇಲ್ಲಿ ನಮ್ಮ ಮುಹೂರ್ತ ಎಲ್ಲ ಸ್ಟಾರ್ಟ್ ಆಗಿದೆ. ನಾವಂತೂ ಇನ್ನು ಫ್ರಂಟಲ್ಲಿ ಹೋಗಿ ಇನ್ನೇನು ನಿಂತ್ಕೊಳ್ಳೋ ಪೇಷನ್ಸ್ ಎಲ್ಲ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲೇ ಫ್ರಂಟ್ ಸೀಟಲ್ಲೇ ಕೂತ್ಕೊಂಡು ಎಲ್ಲನೂ ನೋಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಟಿ ವಿಯಲ್ಲೆಲ್ಲ ನೀಟಾಗಿ ಕಾಣಿಸ್ತಿದೆ ಅಲ್ವಾ. ಇನ್ನು ಬಿಡು ಇನ್ನೇನು ಇಲ್ಲೇ ನೋಡೋಣ ಅಂತ ಅಲ್ಲೇ ನೋಡ್ತಾ ಇದ್ವಿ. ಏನಂದರೆ ಅಲ್ಲಿ ಲೈವಲ್ಲೇ ರಿಯಲಾಗಿ ಹೋಗಿ ನೋಡೋದಕ್ಕಿಂತ ಈ ಥರ ಟಿ ವಿಯಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೋಸ್ಕರ ಇನ್ನು ಇಲ್ಲೇ ನೋಡ್ತಾ ಇದ್ದೀವಿ. ಫೈನಲಿ ಏನೇನು ಶಾಸ್ತ್ರ ಇರುತ್ತೋ ಅದನ್ನೆಲ್ಲ ಮುಗಿಸಿದ್ರು. ಇವಾಗ ತಾಳಿ ಕಟ್ತಾ ಇದ್ದಾರೆ. ತಾಳಿ ಕಟ್ಟಬೇಕಾದ್ರೆ ನಮ್ಮ ಮನೇಲಿ ಈ ಥರ ಎಲ್ಲ ಒಂದು 2-3 ರೌಂಡ್ ಈ ಥರ ಸುತ್ತಬಿಟ್ಟು ಆಮೇಲೆ ಎಲ್ಲರಿಗೂ ತೋರಿಸಿ ನೋಡಿ ನಾನು ತಾಳಿ ಕಟ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತೋರಿಸ್ಬಿಟ್ಟು ಇನ್ನು ಹುಡುಗಿಗೆ ತಾಳಿ ಕಟ್ಟೋದಷ್ಟೇ.
ಇನ್ನು ತಾಳಿ ಕಟ್ಟಿದಾದ್ಮೇಲೆ ಇನ್ನು ಆ ತಾಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ಹುಡುಗಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆ ತಾಳಿಗೆಲ್ಲನೂ ಪೂಜೆ ಮಾಡಿಬಿಟ್ಟು ಹೂನಾರ ಎಲ್ಲ ಕೂಡ ಎಕ್ಸ್ಚೇಂಜ್ ಮಾಡ್ಕೊತಾರೆ. ನಮ್ಮ ಮನೇಲೆಲ್ಲ ಇದೇ ಥರನೇ ಮಾಡೋದು. ಹುಡುಗ ಹುಡುಗಿ ತುಂಬ ಚೆನ್ನಾಗಿದ್ದಾರೆ, ಮುದ್ದಾಗೆ ಇಬ್ಬರು ಜೋಡಿ ಕೂಡ. ಇವಾಗ ಒಬ್ರಿಗೊಬ್ರು ತಲೆ ಮೇಲೆ ಎಲ್ಲ ಅಕ್ಷಂತ ಕಾಳೆಲ್ಲ ಹಾಕ್ಕೊತಾರಲ್ಲ, ಸೊ ಅದನ್ನೆಲ್ಲ ಹಾಕಾದ್ಮೇಲೆ ಇನ್ನು ಈ ಥರ ಹಾಲು ಹಾಕೋದು ಎಲ್ಲರೂ ಕೂಡ. ಮ್ಯಾಕ್ಸಿಮಮ್ ಎಲ್ಲರ ಮನೇಲಿ ಇದೇ ಥರನೇ ಇರುತ್ತಲ್ವ ಪ್ರೊಸೀಜರ್ ಎಲ್ಲ ಕೂಡ. ನಾವು ಇವಾಗ ಇಲ್ಲ ಹಿಂದ್ಗಡೆ ನಿಂತಿದ್ದೀವಿ, ಎಲ್ಲರೂ ಕೂಡ ಹಾಲು ಹಾಕ್ಬಿಟ್ಟು ಇನ್ನು ಡೈರೆಕ್ಟ್ ಹೋಗಿ ಊಟಕ್ಕೆ ಕೂತಿದ್ದೀವಿ. ಇನ್ನು ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಬರೋಕ್ಕೆ ಲೇಟ್ ಆಗುತ್ತೆ, ಸೊ ದಟ್ ಇನ್ನು ಮತ್ತೆ ಸೋಮವಾರ ಡ್ಯೂಟಿ ಇದೆ ಅಲ್ವಾ, ಅದಕ್ಕೋಸ್ಕರ ಇನ್ನು ಬೇಗ ಇಲ್ಲಿ ಮದುವೆ ಮುಗಿಸ್ಕೊಂಡು ಮತ್ತೆ ನಾವು ಊರಿಗೆ ಬಂದು ಅಲ್ಲಿಂದ ರೆಡಿಯಾಗಿ ಬರಬೇಕಲ್ಲ ಅಂತ ಹೇಳಿ ಇನ್ನು ಬೇಗ ಅಲ್ಲಿ ಅವ್ರಿಗೆಲ್ಲ ಹೇಳಿಬಿಟ್ಟು ಬಂದು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮತ್ತೆ ಅವರು ಅರಿಶಿನ ಕುಂಕುಮ ಕೊಡ್ತೀವಿ ಬನ್ನಿ ಅಂತ ಕರಿತಾ ಇದ್ರು, ಅದಕ್ಕೆ ಮತ್ತೆ ಹೋದ್ವಿ. ನಾವೇನು ಒನ್ ಡೇ ಮುಂಚೆ ಹೋಗಿರ್ಲಿಲ್ವಲ್ಲ, ಇನ್ನು ಮುಹೂರ್ತ ಟೈಮ್ಗೆ ಹೋಗಿದ್ದು, ಆ ಟೈಮಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ರು ಅಂತ ಇವಾಗೇ ಸಿಕ್ಕಿದ್ರು ಅವರು. ಇನ್ನು ಇವಾಗ ಮಾತಾಡಿಸ್ತಾ ಇದ್ದಾರೆ. ಇವರೇ ನಮ್ಮ ಮಾವ ಅವ್ರ ತಂಗಿ, ನಮ್ಮ ಅತ್ತೆಗೆ ಇಲ್ಲಿ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಇವರು ನಮ್ಮ ನಾದ್ನಿ, ಅವರಿಬ್ಬರಿಗೆ ಕೊಟ್ಟು ಆಮೇಲೆ ನಾನು ಕೂಡ ಇಸ್ಕೊಂಡೆ. ಹೆಣ್ಮಕ್ಳಿಗೆ ಎಲ್ಲೋದ್ರೂ ಕೂಡ ಅರಿಶಿನ ಕುಂಕುಮನೇ ಶ್ರೇಷ್ಠ ಅಲ್ವಾ, ಅದಕ್ಕೋಸ್ಕರ ಅದು ಮಾತ್ರ ಮಿಸ್ ಮಾಡಬಾರ್ದು. ಯಾರು ಕೊಟ್ಟರು ಕೂಡ ಬೇಡ ಅಂತ ಹೇಳ್ಬಾರ್ದಲ್ಲ. ಇನ್ನು ಇಲ್ಲಿ ಬಂದು ಅರಿಶಿನ ಕುಂಕುಮ ಎಲ್ಲ ಇಸ್ಕೊಂಡು ಇನ್ನು ನಾವು ಕೂಡ ಸ್ಟಾರ್ಟ್ ಆದ್ವಿ. ಆ್ಯಕ್ಚುಲಿ ನನಗೆ ಈ ಮದುವೆಯಲ್ಲಿ ಯಾರು ಕೂಡ ಅಷ್ಟು ಜನ ಗೊತ್ತಿರಲಿಲ್ಲ, ಬಟ್ ಹೇಗಿರುತ್ತೋ ಅಂದ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು. ಮತ್ತು ಜಾಸ್ತಿ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ, ಸೊ ಮುಹೂರ್ತಕ್ಕೆ ಹೋದ್ವಿ ಅರೌಂಡ್ ಒಂದು 2-3 ಅವರ್ಸ್ ಅಷ್ಟೇ. ಸೊ ಆ ಟೈಮಲ್ಲೇ ಸ್ವಲ್ಪ ಯಾರೆಲ್ಲ ಪರಿಚಯ ಇದ್ದಾರೋ ಸೊ ಅವ್ರಿಗೆಲ್ಲ ಮಾತಾಡ್ಸಿದ್ವಿ. ಇನ್ನು ಲಾಸ್ಟಲ್ಲಿ ಇಲ್ಲಿ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ನ ತೊಗೊಂಡ್ವಿ. ಖುಷಿಯಾಗಿ ಇವತ್ತು ದಿನ ಅಂತೂ ಕಳೆದೋಯ್ತು. ನಿನ್ನೆ ಅಂತೂ ಮನೆ ದೇವ್ರಿಗೆ ಹೋಗಿದ್ದು, ಇವತ್ತು ಇನ್ನು ಮದುವೆ. ತುಂಬಾ ಚೆನ್ನಾಗಿತ್ತು 2 ಡೇಸ್ ಕೂಡ. ಆ್ಯಂಡ್ 3 ಡೇಸ್ ಆಯಿತು ನಾನು ಬಂದು. 3 ಡೇಸ್ ಎಷ್ಟು ಬೇಗ ಕಳೆದೋಯ್ತು ನನಗೆ ಗೊತ್ತಿಲ್ಲ. ಮತ್ತು ಇನ್ನು ಇವತ್ತು ಎಷ್ಟೊತ್ತಿದ್ರೂ ಕೂಡ ರಾತ್ರಿ 12 ಗಂಟೆ ಆಗಲಿ ಬೆಂಗಳೂರಿಗಂತೂ ರೀಚ್ ಆಗಲೇಬೇಕು. ಇನ್ನು ಬೆಳಗ್ಗೆ 8 ಗಂಟೆಗೆ ಸ್ಕೂಲಲ್ಲಿರಬೇಕು. ಮತ್ತೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಡ್ಯೂಟಿ. ಬಾಯ್ ಹೇಳ್ರಿ ಇವಾಗ. 1 o'clockಗೆ ಮನೆಗೆ ಬಂದ್ವಿ. ಒಂದು 1 hour 1.5 hour ಹಾಗೆ ರೆಸ್ಟ್ ಮಾಡಿಬಿಟ್ಟು ಇನ್ನು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಈಗ 3 ಗಂಟೆ ಆಯಿತು. 3 ಗಂಟೆಗೆ ಬಸ್ ಸ್ಟಾಪ್ಗೆ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ. ಅದರಲ್ಲಿ ಇವತ್ತು ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ರಶ್ಶು. ನಾವಂತೂ 3 ಗಂಟೆಯಿಂದ 4 ಗಂಟೆ ತನಕ ವೆಯ್ಟ್ ಮಾಡಿ ಕೊನೆಗೆ 4 ಗಂಟೆಗೆ ಒಂದು ಬಸ್ ಹತ್ತಿದ್ದೀವಿ. ಅದರಲ್ಲಿ ನಮಗೆ ನಾನ್ ಸ್ಟಾಪ್ ಬಸ್ ಸಿಕ್ಕಿಲ್ಲ. ಅಲ್ಲಿಗೂ ನಮಗೂ ಒಂದೇ ಸೀಟು. ನಾನು ಕೂತ್ಕೊಂಡು ಮಕ್ಕಳ ನನ್ನ ಮೇಲೆ ಕೂರಿಸ್ಕೊಂಡು, ನಮ್ಮ ಹಸ್ಬೆಂಡ್ ಅಂತೂ ಪಾಪ ಹಿರಿಯೂರಿಂದ ತುಮಕೂರು ತನಕ ನಿಂತ್ಕೊಂಡೇ ಬಂದಿದ್ದಾರೆ. ಫೈನಲಿ ನಾವಂತೂ ಇನ್ನು ಮತ್ತೆ ಮೆಟ್ರೋ ಹತ್ಕೊಂಡು ಮೆಟ್ರೋಯಿಂದ ನಾವೀಗ ವೈಟ್ ಫೀಲ್ಡ್ ಇಳ್ಕೊಂಡು ಮನೆಗಂತೂ ಹೋಗ್ತಾ ಇದ್ದೀವಿ. ಮನೆಗೆ ರೀಚ್ ಆಗೋ ಅಷ್ಟರಲ್ಲೇ ರಾತ್ರಿ 12 ಗಂಟೆ ಆಯಿತು, ನಿದ್ದೆನೇ ಇಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.